ಸೊ ಈ ಮತ್ತೆ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಒಂದೇ ದಿವಸ ಎರಡೆರಡು ಸಿನಿಮಾಗಳು, ಎರಡು ಬಿಗ್ ಬಜೆಟ್ನ ಸಿನಿಮಾಗಳು, 45 ಬೇರೆ ಬಿಡುಗಡೆ ಆಗ್ತಾ ಇದೆ ಸೇಮ್ ಡೇ, ಕ್ಲಾಶ್ ಆಗಲ್ವಾ ಸರ್? ಅದು ನೋಡೋ ರೀತಿ ಮೇಲೆ ಹೋಗುತ್ತೆ ಸರ್. ನನ್ನ ಪ್ರಕಾರ ಕ್ಲಾಶ್ ಅಂದ್ರೆ ಇವಾಗ ಪಕ್ಕದ ಮನೆಯವರು ಪಟಾಕಿ ಹೊಡಿತಾ ಇರ್ತಾರೆ, ಅದೇ ಮನೆ ಪಕ್ಕದಲ್ಲಿ ನೀವು ಪಟಾಕಿ ಹೊಡಿತಿರ್ತೀರಿ, ದೀಪಾವಳಿ ಪಟಾಕಿ ಎಲ್ಲಿ ಕ್ಲಾಶ್ ಆಗಿದೆ? ಅದು ಅದ್ರ ಪಾಡಿಗೆ ಹೊಡ್ಕೋತಾ ಇರೋದು, ಇದು ನಿಮ್ಮ ಪಾಡಿಗೆ ಹೊಡ್ಕೋತಾ ಇರುತ್ತೆ. ಅವ್ರ ಮನೆ ಪಟಾಕಿ ಅವ್ರದ್ದು, ನಮ್ಮ ಮನೆ ಪಟಾಕಿ ನಮ್ಮದು. ಅವ್ರ ಮನೇಲೂ ಎಲೆ ಊಟ, ನಮ್ಮ ಮನೇಲೂ ಎಲೆ ಊಟ. ಅಲ್ಲೂ ತರಕಾರಿ ಕಮ್ಮಿ ಆಗಿಲ್ಲ, ಇಲ್ಲೂ ತರಕಾರಿ ಕಮ್ಮಿ ಆಗಿಲ್ಲ. ತಲೆ ಕೆಡಿಸ್ಕೋಣ, ಇಟ್ಸ್ ಎ ಪರ್ಸ್ಪೆಕ್ಟಿವ್. ಕ್ಲಾಶ್ ಅನ್ನೋದೇನಿದೆ ಸರ್, ಯಾವಾಗ ವೈಯಕ್ತಿಕವಾಗಿ ಮನಸ್ಸು ಒಳಗಡೆ ಗೊತ್ತಿರುತ್ತೆ ಗೊತ್ತಾ, ಬೇಕು ಅಂತ ನಿನ್ನ ಎದುರುಗಡೆ ಬರ್ತೀನಿ ಅಂತ, ಅವಾಗ ಅದು ಕ್ಲಾಶ್ ಅಂತ ಹೇಳ್ಬಲ್ಲೆ. ಇದು ಅರ್ಜುನ್ ನನ್ನ ಫ್ರೆಂಡ್, ನನ್ನ ತಮ್ಮ ಇದ್ದಂಗೆ ಸರ್. ನಮ್ಮ ಮನೇಲೇ ಇದ್ದ ಹುಡುಗ ಅಂದ್ರೆ, ನಾವು ನನ್ನ ಮುಂದೆ ಅವರು ಆ ಹಾದಿನ ಬೆಳೆದವರು. ಅರ್ಜುನ್ ಶಿವಣ್ಣನ ನಾವೆಲ್ಲರೂ ತುಂಬಾ ಪ್ರೀತಿಸೋ ವ್ಯಕ್ತಿ, ಉಪೇಂದ್ರ ಸರ್ನ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ. ನಾನು ಹೇಳೋದು ಇದು ಹಂಗೆ ಬರಲ್ಲ ಸರ್, ಅವ್ರದ್ದು ಚೆನ್ನಾಗಾಗ್ಲಿ. ಹಬ್ಬ ಇದೆ ಸರ್, ಹಬ್ಬ ಇದ್ದು ನಿಮಗೆ ರಜಾ ಇದೆ, ಥಿಯೇಟರ್ಗಳಿದಾವೆ. ಯಾರೋ ತೆಲುಗು ತಮಿಳಿಂದ ಬಂದು ರಿಲೀಸ್ ಮಾಡೋ ಬದಲು ಕರ್ನಾಟಕದ 2 ಪಿಕ್ಚರ್ ರಿಲೀಸ್ ಆಗಿ ಇಲ್ಲೇ 2 ಸಿನಿಮಾ ದುಡ್ಡು, ಈಗ ಅವ್ರದ್ದು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನೀವು ಒಂದು ವಾರದಲ್ಲಿ 2 ಸಿನಿಮಾ ನೋಡಲ್ವಾ? ನೋಡ್ತೀರಾ ತಾನೆ? ನಿಮ್ಮ ತನಕ ಬಂದು ಚೆನ್ನಾಗಿದೆ ರೀ ಅಂತ ನೋಡ್ತೀರಾ. ಒಂದೇ ದಿನ ಕೂತು 8 ಎಪಿಸೋಡ್ ಇರೋ ಸೀರೀಸ್ ಒಂದೇ ಸತಿ ನೋಡಿರಲ್ವಾ? ಫ್ರೀ ಇದ್ದಾಗ ತುಂಬಾ ಚೆನ್ನಾಗಿದೆ, ಹೋಗ್ತಾನೆ ಇರ್ತೀವಿ. ಸೊ ಇಟ್ ಇಸ್ ಆಲ್ ಅಬೌಟ್ ಯು. ಇಲ್ಲಿ ಜನಕ್ಕೆ ಟೈಮ್ ಇಲ್ಲ ಅಂತ ಏನಿಲ್ಲ, ನೀವು ಒಳ್ಳೆ ಕಾರಣ ಕೊಡಿ, ಬರ್ತಾರೆ. ಎರಡಕ್ಕೂ ಬರ್ತಾರೆ. 2 ಕರ್ನಾಟಕದ ಸಿನಿಮಾ, 2 ಕನ್ನಡದ ಕಲಾವಿದರು, ಕರ್ನಾಟಕದ ನಿರ್ಮಾಪಕರು, ಕನ್ನಡದ ಜನತೆಗೆ ಬಿಟ್ಟರೆ ನಾವು ಸಿನಿಮಾ ಅಂದಮೇಲೆ ಕ್ಲಾಶ್ ಎಲ್ಲಿಂದ ಇಲ್ಲ ಅಂದ್ರೆ ಹಬ್ಬ ಸರ್. ನನ್ನ ಪ್ರಕಾರ ಒಂದು ಒಳ್ಳೆ ಡಿಸಿಷನ್ ಸರ್ ಅದು. ಏನಕ್ಕಂದ್ರೆ ಇವಾಗ ನಿಮಗೆ ಒಂದು ಬೈಫರ್ಕೇಶನ್ ಆಫ್ ಸಿನಿಮಾ ಥಿಯೇಟರ್ಸ್ ಆಗ್ಬೋದು. ಕೆಲವು ಊರುಗಳಲ್ಲಿ 2 ಥಿಯೇಟರ್ ಇರ್ತಾವೆ, ಒಂದೊಂದು ಪ್ರಾಬ್ಲಮ್ ಇಲ್ಲ ಸರ್, ಅದನ್ನ ಮ್ಯಾನೇಜ್ ಮಾಡೋಣ ಬಿಡಿ. ಇವಾಗ ನಾನು ಈಗ KVN ಅವರು ನಮಗೆ ಬಹಳ ಕ್ಲೋಸ್. ನಾವು ಮಾತಾಡ್ಕೊಬೇಕಾದ್ರೆ ಏನಾಗುತ್ತೆ, ಇಟ್ ಶುಡ್ ಬಿ ಕೋ ಎಕ್ಸಿಸ್ಟ್ ಮಾಡ್ಬೇಕು. ನಾವು 2 ಶೋ ನೀವು ಹಾಕೊಳ್ಳಿ, 2 ಶೋ ನಾವು ಹಾಕೋತೀವಿ, ನಮ್ದೇ ಎಲ್ಲ ನಾವೇ ಎಲ್ಲ ಅಂತ ಕ್ಲಾಶ್ ಮಾಡ್ಕೊಳಕ್ ಹೋದಾಗ ಆ ಥರ ನೋವುಗಳಾಗ್ಬೋದು. ಇಲ್ಲಿ ಹಂಗೆ ಬರಲ್ಲ ಸರ್. ಅವ್ರ ಸಿನಿಮಾ ಮೇಲೂ ಬಹಳ ಗೌರವ ಇದೆ ನನಗೆ. ಬಟ್ ನಾನು ಎಲ್ರಿಗಿಂತ ಮುಂಚೆ ಅನೌನ್ಸ್ ಮಾಡಿದ್ದೆ, ಜುಲೈ 5ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದೆ, ನಾನು ಬರ್ತಾ ಇದ್ದೀನಿ ಕ್ರಿಸ್ಮಸ್ಗೆ ಅಂತ. ಕರೆಕ್ಟ್. ಅವ್ರು ಆಮೇಲೆ ಅನೌನ್ಸ್ ಮಾಡಿದ್ರು. ಸೊ ಈಗ ನನ್ನ ಕಡೆಯಿಂದ ಕ್ಲಾಶೇ ಅಲ್ಲ ಅದು. ಅದಕ್ಕೆ ಏನಾರ ಉತ್ತರ ಕೊಡಲೇಬೇಕು ಅಂದ್ರೆ ಅವ್ರು ಕೊಡಬೇಕು, ನಾನಲ್ಲ. ನಾನು ಫಸ್ಟೇ ಹೇಳಿದ್ನಲ್ಲ, ನೀವು ದಯವಿಟ್ಟು ಒಂಚೂರು ಹಿಸ್ಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಚಾನಲಲ್ಲೇ ಇರುತ್ತೆ ನೋಡಿ. ಜುಲೈ 5ನೇ ತಾರೀಕಿಗೆ ಹೇಳ್ಬಿಟ್ಟೆ ನಾನು. ಆಮೇಲೆ ಅವ್ರದ್ದು ಪೋಸ್ಟ್ಪೋನ್ ಆಗಿ ಅಲ್ಲಿ ಬಂದರು. ಪಾಪ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದೇ ಆರ್ ದ ಸೆಕೆಂಡ್ ಡಿಸೈಡರ್ಸ್, ನಾಟ್ ಅಸ್. ಮೊದಲು ಅನೌನ್ಸ್ ಮಾಡಿದ್ರೆ ನೀವೇನ, ವಿ ಆರ್ ದ ಫಸ್ಟ್ ಡಿಸೈಡರ್ಸ್. ಸೊ ಯು ಶುಡ್ ನೆವರ್ ದಟ್ ಕ್ವೆಶ್ಚನ್ ನಮಗೆ ಬರಲೇಬಾರ್ದು ಯಾವತ್ತಿದ್ರು. ಫಸ್ಟ್ ಡಿಸಿಷನ್ ಮೇಕರ್ಸ್ ನಾವು ಆ ಟೈಮಿಗೆ ಬರ್ತೀವಂತ, ಅವ್ರು ಸೆಕೆಂಡ್ ಡಿಸೈಡರ್ಸ್. ಹಾಗಂತ ಅವ್ರದ್ದು ತಪ್ಪಿಲ್ಲ. ನಾನೇ ಫಸ್ಟ್ ಅರ್ಜುನ್ ಜನಿಗೆ ಫೋನ್ ಹಾಕಿದ್ದು ಸರ್. ಅದು ಅವ್ರದ್ದು ಅನೌನ್ಸ್ ಆಗ್ತಾ, ಅರ್ಜುನ್ ಐ ಹೋಪ್ ಯು ನೋ ನಾವು ಬರ್ತಾ ಇದೀವಿ ಸರ್. ನಿಜವಾಗ್ಲೂ ಗೊತ್ತಿರಲಿಲ್ಲ, ಪೋಸ್ಟ್ಪೋನ್ ಮಾಡು ಬರಬೇಡ ಅಂತ ಹೇಳಕ್ ಮಾಡಿಲ್ಲಪ್ಪ. ಐ ವಾಂಟ್ ಯು ಟು ನೋ, ನಾನು ಮುಂಚೆ ಅನೌನ್ಸ್ ಮಾಡಿದ್ದೆ. ಯಾಕಂದ್ರೆ ನೀನು ನನ್ನ ಮನೆ ಹುಡುಗ, ಯಾರೋ ಬಂದು ಮಾತಾಡೋದನ್ನ ಕೇಳಿ ಏನಕ್ಕೆ ಸರ್ ನನ್ನ ಸಿನಿಮಾ ಮೇಲೆ ಬರ್ತಾ ಇದ್ರು ಅಂತ ಅನ್ಕೊಬೇಡ್ದು ಸರ್. ಖಂಡಿತ ನಾನು ನಿಮ್ಮ ಬಗ್ಗೆ ಆ ಥರ ಅನ್ಕೊಳ್ಳೋನೇ ಅಲ್ಲ, ಅನ್ಕೊಂಡ್ಬೇಡಿ. ಯಾಕಂದ್ರೆ ನಾನು ಹಿಂಗೆ ಮಾಡಿದ್ದೀನಪ್ಪ. ನನಗೆ ಗೊತ್ತಿರೋದು 2 ಒಟ್ಟಿಗೆ ಬರ್ತಾ ಇದೀವಿ. ನೀವು ಪೋಸ್ಟ್ಪೋನ್ ಮಾಡಬೇಡಿ ಅರ್ಜುನ್, ಅದು ನಾನು ಹೇಳ್ತಾ ಇದ್ದೀನಿ. ಅದು ಮಾಡಬೇಡಿ. ಒಳ್ಳೆ ದಿನ, ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿದೆ. 2 ಸಿನಿಮಾನೂ ಓಡುತ್ತೆ ಕರ್ನಾಟಕದಲ್ಲಿ, ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿಮ್ಮ ಸಿನಿಮಾ ಮೇಲೆ ನಂಬಿಕೆ ಇದೆ ಅಲ್ವಾ ಸರ್? ತುಂಬ ನಂಬಿಕೆ ಇದೆ. ನನಗೆ ನನ್ನ ಸಿನಿಮಾ ಮೇಲೆ ನಂಬಿಕೆ ಇದೆ. ಬಿಟ್ಬಿಡಿ. ಅಲ್ಲೂ ದೊಡ್ಡ ಹೀರೋಗಳನ್ನ ಹಾಕೊಂಡಿದ್ದೀರಾ ಸಿನಿಮಾದಲ್ಲಿ. ನಾವು ನಮ್ಮ ಸಿನಿಮಾ ಒಂದು ರೇಂಜಿಗೆ ಇದ್ದೀವಿ, ಬರ್ತೀವಿ, ಆರಾಮಾಗಿರೋಣ. ಬಟ್ ನೀವು ಪೋಸ್ಟ್ಪೋನ್ ಮಾಡಬೇಡಿ, ಅದು ಹೇಳಿದ್ದೀನಿ ನಾನು. ಕ್ಲಾರಿಟಿ ಬೇಕು ಸರ್, ತಪ್ಪೇನಿದೆ ಸರ್? ಈಗ ನಿಮ್ಮದೇ ಪ್ರೊಫೆಷನಲ್ಲಿ ಯಾಕಿಲ್ವಾ ಒಂದು 4-5 ಚಾನೆಲ್ಗಳು? ಎಷ್ಟೋ ಚಾನೆಲ್ಗಳಿದೆ, ಎಲ್ಲರೂ ಕೋಎಕ್ಸಿಸ್ಟ್ ಆಡ್ತಾ ಇದ್ದೀರಿ. ಮತ್ತೆ ಅದರಲ್ಲಿ ಏನಿದೆ? ಅವರಾಟ ಅವ್ರಿಗೆ, ನಮ್ಮ ಆಟ ನಮಗೆ. ಹ್ಞೂ ಸರ್, ತಪ್ಪೇನಿದೆ? ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋದು ಸೇಮ್ ನ್ಯೂಸೇ. ಏನಾರು ನಡೆದ್ರೆ ಅದೇ ಹೇಳ್ತಾ ಇದ್ದೀರಾ ಎಲ್ಲರೂ. ಕರೆಕ್ಟಾ? ಇವ್ರು ಆ ನ್ಯೂಸ್ ಟಚ್ ಮಾಡಿದಾರೆ, ನಾವು ಅದನ್ನ ಮಾಡಲ್ಲ, ನಾವು ಬೇರೆ ಹೇಳ್ತೀವಿ ಅಂತ ಏನಿಲ್ವಲ್ಲ. ಅದು ದೊಡ್ಡ ನ್ಯೂಸ್ ಆದ್ರೆ ನೀವು ಕವರ್ ಮಾಡ್ತಾ ಇದ್ದೀರಿ, ಅವರು ಕವರ್ ಮಾಡ್ತಾ ಇದ್ದಾರೆ. ಬಟ್ ಆಲ್ ಆಫ್ ಯು ಆರ್ ಕೋಎಕ್ಸಿಸ್ಟಿಂಗ್. ವಾಟ್ ಇಸ್ ದೇರ್ ಇನ್ ದಟ್? ಸೊ ಅವರ ಪ್ರೇಕ್ಷಕರು ಅವರಿಗೆ, ನಮ್ಮ ಪ್ರೇಕ್ಷಕರು ನಮಗೆ. ಅಟ್ಲೀಸ್ಟ್ ನಮಗೆ 2 ಥಿಯೇಟರ್ ಇದೆ, ನಿಮ್ದು ಒಂದೇ ಟಿವಿ ಮನೆಯಲ್ಲಿ.
ಎಲ್ಲ ಚಾನೆಲ್ ನೋಡ್ಬೇಕು. ಮನೆ ಮುಂದೆಲ್ಲ ನೋಡ್ಬೇಕು. ನಿಮಗಿರೋದ್ ಪ್ರಾಬ್ಲಮ್, ನಮಗಲ್ಲ. ಕರೆಕ್ಟ್ ಕರೆಕ್ಟ್ ಹೇಳಿದ್ರೆ. ನಮಗೆ ಈ ಥಿಯೇಟರ್ ಸಿಕ್ಕಿಲ್ಲ, ಆ ಥಿಯೇಟರ್ ಹೊಟ್ಟೈತಿ. ಇಲ್ವಲ್ಲ, ಇಲ್ಲಿ ಕಂಟ್ರೋಲ್ ಯಾರ ಕೈ ಅದೇ ಥಿಯೇಟರ್. ಆಮೇಲೆ ಒಂದ್ ಶೋ ಇಲ್ಲ, ಇನ್ನೊಂದ್ ಶೋ ಇದೆ. ಸರ್ಫ್ ಮಾಡೋಷ್ಟಾಗ ಮುಗಿಸಿಂಗ್ ಬರೋಷ್ಟೊಳಗೆ ನಿಂದ ಇನ್ನೊಂದ್ ಶೋ ಮುಗಿದೋಗಿರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕರೆಕ್ಟಾ? ಎಂತ ಇದು ನಿಮಗಿರೋದು ಟೆನ್ಷನ್, ನಮಗಲ್ಲ.